ಘಟಪ್ರಭೆ ಕೂಡ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಬೆಳಗಾವಿಯ ಸುಣಧೂಳಿ ಗ್ರಾಮಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿದೆ. ಜಡಿಸಿದ್ದೇಶ್ವರ ದೇವಸ್ಥಾನ ಹಾಗೂ ಮಳಿಗೆಗಳು ಇದರಿಂದ ಜಲಾವೃತವಾಗ್ಬಿಟ್ಟಿದೆ. ಹಲವು ಮನೆಗಳಿಗೆ ನೀರು ನುಗ್ಗುವಂತ ಆತಂಕದಲ್ಲಿ ಅಲ್ಲಿನ ಗ್ರಾಮಸ್ಥರು ಇದೀಗ ಇದ್ದಾರೆ. ಎಲ್ಲ ಮನೆಗೆ ನೀರು ಬರುತ್ತೋ ಅಂತ ಈಗಾಗಲೇ ಸಂಪರ್ಕ ಕಡಿದುಕೊಂಡಿದೆ ಸುಣಧೂಳಿ ಗ್ರಾಮ. ಸೇತುವೆಗಳು ಜಲಾವೃತ ಆಗಿದೆ, ದಾರಿಗಳು ಮುಚ್ಚೋಗ್ತಾ ಇದೆ. ಈ ಕಾರಣಕ್ಕಾಗಿ ಎಲ್ಲಿಗೂ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಸಂಪರ್ಕವೇ ಕಡಿತವಾಗಿದೆ. ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಮನೆ ಒಳಗೆ ನೀರು ನುಗ್ಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ದೇವಸ್ಥಾನಗಳು ಮುಳುಗಡೆ ಆಗ್ತಾ ಇದೆ, ಸೇತುವೆಗಳು ಮುಳುಗಡೆ ಆಗ್ತಾ ಇದೆ. ಸೊ ಹೀಗಿರಬೇಕಾದ್ರೆ ನಮ್ಮ ಮನೆಗೆ ನೀರು ಯಾವಾಗ ನುಗ್ಗುತ್ತೆ ಅನ್ನುವಂಥ ಆತಂಕದಲ್ಲಿ ಅಲ್ಲಿನ ಗ್ರಾಮಸ್ಥರು ಇದ್ದಾರೆ. ಬೆಳಗಾವಿಯಲ್ಲಿ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಘಟಪ್ರಭೆ ಕೂಡ ಉಕ್ಕಿ ಹರಿತಿರುವಂಥ ಹಿನ್ನೆಲೆಯಲ್ಲಿ ಯಾವ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಜಡಿಸಿದ್ದೇಶ್ವರ ದೇವಸ್ಥಾನ ಇದು. ಜಡಿಸಿದ್ದೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗ್ಬಿಟ್ಟಿದೆ. ಇನ್ನು ಅಕ್ಕಪಕ್ಕ ಇರುವಂಥ ಮಳಿಗೆಗಳಿಗೂ ಕೂಡ ನೀರು ನುಗ್ಗಿದೆ. ನಮ್ಮ ಮನೆ ಒಳಗೂ ನೀರು ನುಗ್ಗಬಹುದು ಅನ್ನುವಂಥ ಆತಂಕದಲ್ಲಿ ಅಲ್ಲಿನ ಗ್ರಾಮಸ್ಥರು ಇದ್ದಾರೆ. ಅದೇ ನೀರಿನಲ್ಲಿ ಅಲ್ಲಿನ ಸ್ಥಳೀಯರು ಓಡಾಡ್ಕೊಂಡಿದ್ದಾರೆ.